ಹಲೋ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಪಕ್ಕದ ಮನೆ ಹುಡುಗ ಯಶವಂತ್ ಲಂಕೆ. ತುಂಬ ದಿನ ಆಯಿತು ವಿಡಿಯೋ ಮಾಡಿ, ಹಾಗಾಗಿ ವಿಡಿಯೋ ಮಾಡಬೇಕು ಅಂತ ಕೂತಿದ್ದೀನಿ. ವಿಡಿಯೋ ಮಾಡೋಣ. ಏನು ಅಂತ ಅಂದರೆ ವಿಚಾರ, 7 ಜನ ಸಬ್ಸ್ಕ್ರೈಬರ್ಸ್ ಆಗಿದೆ. ಆ್ಯಕ್ಚುಲಿ ನಮ್ಮನ್ಗೆ ಆಗದೆ ತಿಂಗಳಿಗೊಬ್ಬರು, ವಾರಕ್ಕೊಬ್ಬರು. ಅದರಲ್ಲೂ ಕೂಡ ಅನ್ಫಾಲೋ ಮಾಡಿದ್ರೆ ನಿಜ ಹೇಳ್ತೀನಿ, ನಿಜ ಬೇಜಾರಾಗುತ್ತೆ. ಆ್ಯಕ್ಚುಲಿ ಅನ್ಫಾಲೋ ಮಾಡೋರು ಎಲ್ಲರೂ ಕೂಡ ಏನು ರೀಸನ್ ಅಂತ ಯಾಕೆ ಇಷ್ಟ ಆಗಲಿಲ್ವೋ ಅಂತ ಹೇಳ್ಬಿಟ್ಟಾರ ಅನ್ಫಾಲೋ ಮಾಡಿ. ಸುಮ್ಮನೆ ಅನ್ಫಾಲೋ ಹೊತ್ತಿದ್ರೆ ನಿಜ ಬೇಜಾರಾಗುತ್ತೆ ಗುರು. ಹಾಗಾಗಿ ಬೇಡ, ಅನ್ಫಾಲೋ ಮಾಡಬೇಡಿ ಯಾರು ಕೂಡ ಅಂತ ಹೇಳ್ದ ವಿಡಿಯೋನ ಪ್ರಾರಂಭ ಮಾಡೋಣ. ಸೀರಿಯಸ್ಲಿ ಮಕರ ಸಂಕ್ರಾಂತಿ ಇವತ್ತು. ಆ್ಯಕ್ಚುಲಿ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಸೀರಿಯಸ್ಲಿ ವರ್ಷದ ಮೊದಲ ಹಬ್ಬ. ನಮ್ಮ ಡಿ ಬಾಸ್ ಹೇಳ್ದಂಗೆ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು. ಸೀರಿಯಸ್ಲಿ ಈ ವರ್ಷ ಏನು 2025 ಏನೇನು ಪ್ರಾಬ್ಲಮ್ಸ್ ಇತ್ತು, ಸೀರಿಯಸ್ಲಿ ಎಲ್ಲದೂ ಕೂಡ ಸಾಲ್ವ್ ಔಟ್ ಆಗ್ತಾ ಈ ವರ್ಷ ತುಂಬ ಅಂದರೆ ತುಂಬ ಒಳ್ಳೆಯದಾಗಲಿ ಎಲ್ಲರಿಗೂ ಕೂಡ. ಮಗದೊಮ್ಮೆ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಮಕರ ಸಂಕ್ರಾಂತಿಯ. ಸೀರಿಯಸ್ಲಿ ಈ ವರ್ಷ ಏನು ಗೊತ್ತಾ, ಆ್ಯಕ್ಚುಲಿ ಆಗೋದೆಲ್ಲ ಒಳ್ಳೆಯದಕ್ಕಾಗಿ, ಬೇಕಾಗಿರುವುದೆಲ್ಲ ಒಳ್ಳೆಯದಕ್ಕಾಗಿ, ಆಗಬೇಕಾಗಿರೋದೆಲ್ಲ ಒಳ್ಳೆಯದಕ್ಕಾಗಿಯೇ. ಹಾಗಾಗಿ ಲೈಫಲ್ಲಿ ಏನೇ ಬರಲಿ ಸೀರಿಯಸ್ಲಿ ಎಲ್ಲವೂ ಈಗ ಅದು ಕೆಟ್ಟದು ಅಂತ ಗೊತ್ತಾಗ್ತಿದೆ, ಬಟ್ ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಆಗಲಿ, ಅದನ್ನೂ ಕೂಡ ಒಳ್ಳೆಯದು ಅಂತಲೇ ಅಂದ್ಕೊಂಡು ಸೀರಿಯಸ್ಲಿ ಈಗ ಬೇರೆಯವ್ರು ಯಾರಿಗೂ ಮೋಸ ಮಾಡಿದೆ, ಅನ್ಯಾಯ ಮಾಡಿದೆ ಹೇಳೋಣ. ಸೀರಿಯಸ್ಲಿ ಒಂದಲ್ಲ ಒಂದಿನ ನಾವು ಕೂಡ ಉದ್ಧಾರ ಆಗ್ತೀವಿ. ಹಾಗಾಗಿ ಎಲ್ಲರಿಗೂ ಮಗದೊಮ್ಮೆ ಮಕರ ಸಂಕ್ರಾಂತಿ ಆರ್ಥಿಕ ಶುಭಾಶಯಗಳು. ಸೀರಿಯಸ್ಲಿ ಬಿಗ್ ಬಾಸ್ ವೈಬ್ ಮಾತ್ರ ಹೆವಿ ಇದೆ. ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲಿ ಬಿಗ್ ಬಾಸ್ ಬಗ್ಗೆ ಮಾತಾಡೋಣ. ಸೀರಿಯಸ್ಲಿ ಗಿಲ್ಲಿ ತುಂಬ ಅಂದರೆ ತುಂಬ ಫ್ಯಾನ್ ಬೇಸ್ ಇದೆ ಅವ್ರಿಗೆ ಮಾತ್ರ. ಸೀರಿಯಸ್ಲಿ ಮಾತಾಡೋಣ ಗಿಲ್ಲಿ ಬಗ್ಗೆ, ಆಯಿತಾ?